Hi guys, welcome back my YouTube channel. ಯಾರೆಲ್ಲ ಈ ಒಂದು ವಿಡಿಯೋ ನೋಡ್ತಾ ಇದ್ರೆ ಅವರಿಗೆ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ಇವತ್ತು ಬೆಳಗ್ಗೆ ನಮ್ಮ ಅಪ್ಪ ಅವ್ರದ್ದು ಇರ್ಮುಡಿ ಇದೆ. ಬೆಳಗ್ಗೆ ಎಷ್ಟು ಗಂಟೆಗೆ? ಬೆಳಗ್ಗೆ 6 ಗಂಟೆಗಿದೆ. ಸೊ ಇವಾಗ ನಾವು ಬೆಂಗಳೂರಲ್ಲಿ ಇದ್ದೀವಿ, ಊರಿಗೆ ಹೋಗ್ಬೇಕೀಗ. ಇಲ್ಲಿಂದ ಅರೌಂಡ್ ಒಂದು 1.5 hour ಜರ್ನಿ ಇದೆ. ಸೊ ಇವಾಗ ನಮ್ಮನ್ನ ಕಾರ್ ತಗೊಂಡ್ಬಂದಿದ್ದು ಹೋಗ್ಬೇಕೀಗ. ಕಾರಲ್ಲಿ ಹೋಗ್ತೀವಿ. ಬೆಳಗ್ಗೆ ಕರೆಕ್ಟಾಗಿ ಒಂದು 6-6:30 7 ಗಂಟೆ ಅಷ್ಟು ಅಲ್ಲಿ ನಾವು ರೀಚ್ ಆಗಬೇಕು. ಇರ್ಮುಡಿ ಇದೆ ಇವತ್ತು. ಮತ್ತು ಇವತ್ತೇ ಅವರು ಇದಕ್ಕೆ ಹೋಗ್ತಾವ್ರೆ, ಶಬರಿಮಲೆಗೆ ಹೋಗ್ತಾವ್ರೆ. ಬೆಳಗ್ಗೆ ಅಷ್ಟೊತ್ತಿಗೆ ಎದ್ದು ಸ್ನಾನ ಮಾಡ್ಕೊಂಡು ಬೆಳಗ್ಗೆ 3:30 ಎದ್ದು ಸ್ನಾನ ಮಾಡಿ ನಾವೆಲ್ಲರೂ, ನಮ್ಮ ಅಜ್ಜಿ, ನಮ್ಮಮ್ಮ, ನಾನು, ನಮ್ಮನ್ನ ಕೆಲ್ಸಕ್ಕೆ ಹೋಗಿದ್ದೆ. ಈಗ ಬಂದ ಅವನು ರೆಡಿ ಆಗ್ತಿದ್ದಾನೆ. ಇಷ್ಟೊತ್ತಾಯಿತು ರೆಡಿ ಆಗೋಷ್ಟಲ್ಲಿ. ಬೆಳಗ್ಗೆ ಎಲ್ಲರೂ ಸ್ನಾನ ಮಾಡಿ ರೆಡಿ ಆಗೋಷ್ಟಲ್ಲಿ ಇಷ್ಟೊತ್ತಾಯಿತು. ಇನ್ನೇನು ಹೋಗ್ಬೇಕು, ನಮ್ಮನ್ನ ರೆಡಿ ಆಗ್ತವನೆ. ಇನ್ನೇನು ಹೋಗ್ಬೇಕು ನಾವೀಗ. ನಿಮ್ಗೆ ತೋರಿಸ್ತೀನಿ. ಅಲ್ಲಿ ಹೋಗ್ಬಿಟ್ಟು ನಮ್ಮ ಅಪ್ಪ ಅವ್ರದ್ದು ಊರಲ್ಲಿಲ್ಲ ಹೆಂಗಿದೆ ಅಂತ ನಿಮ್ಗೆ ತೋರಿಸ್ತೀನಿ. ನೀವೇನಾದರೂ ನಮ್ಮ ಚಾನಲ್ಗೆ ಫಸ್ಟ್ ಟೈಮ್ ವಿಸಿಟ್ ಮಾಡಿದರೆ ಕಾರ್ತಿಕ್ ಲಾಕ್ಟೆಕ್ ಅನ್ನೋ ಒಂದು ಚಾನಲ್ನ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸುಮಾರು ಜನ ಬಂದು ಸಬ್ಸ್ಕ್ರೈಬ್ ಮಾಡಿದ್ರೇ ಒಂದು ವಿಡಿಯೋ ನಮ್ಮ ನೋಡ್ತಾ ಇದ್ದೀರಾ. ಒಂದು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಕೊಡಿ, ಮತ್ತು ನಿಮ್ಮ ಫ್ರೆಂಡ್ಸ್ ಮತ್ತು ನಿಮ್ಮ ಫ್ಯಾಮಿಲೀಸ್ಗೆ ಈ ಒಂದು ವಿಡಿಯೋನ ಶೇರ್ ಮಾಡ್ಕೊಳ್ಳಿ. ನೀವು ಶೇರ್ ಮಾಡೋದ್ರಿಂದ ನಮ್ಮ ವಿಡಿಯೋ ಇನ್ನೂ ಹೆಚ್ಚು ಜನಗಳಿಗೆ ರೀಚ್ ಆಗಿ ಇನ್ನೂ ಹೆಚ್ಚು ನಾವು ವ್ಯೂಸ್ ಬರೋದಕ್ಕೆ ಸಪೋರ್ಟ್ ಆಗಿರುತ್ತೆ. ನೀವು ಮಾಡಬೇಕಾಗಿರೋದು ಇಷ್ಟೇ, ಈ ಒಂದು ವಿಡಿಯೋನ ಸುಮಾರು ಜನಗಳಿಗೆ ಶೇರ್ ಮಾಡಿ. ಇನ್ನೇನು ಹೋಗೋ ಟೈಮ್ ಆಯಿತು. ತೋರಿಸ್ತೀನಿ ಮತ್ತೆ ಎಲ್ಲನೂ. ಕಾರಲ್ಲಿ ಹೋಗ್ತಾ ಇರೋದು ನಾವು ಟೋಟಲ್ ನಾವು 4 ಜನ ಹೋಗ್ತಾ ಇದ್ವಿ. ನಮ್ಮಪ್ಪ ನೆನ್ನೆನೇ ಹೋಗೋರು ಆಲ್ರೆಡಿ. ಅಮ್ಮ ರೆಡಿ ನಾವನಾ? ಫ್ರೆಂಡ್ಸ್ ಹೋಗ್ತಾ ಇದೀವಿ ಅಷ್ಟೇ. ಇವಾಗ ಜಾಗ ಬಿಡೋದೆ. 5 ಗಂಟೆ ಆಗೋಯ್ತು ಟೈಮ್. ಇಷ್ಟು ಬೇಗ? ನೀ ಬಂದೆ ನಮ್ಮ ಅಡಿಗೆ ಸಂಕ್ರಾಂತಿ. ಹಾಕಮ್ಮ ಬೇಗ. ನಾಯಿಗಳು ನಾಯಿಗಳು ಬೇರೆ. ಟೈಮ್ 5 ಗಂಟೆ ಆಯಿತು. ನಾಯಿಗಳು ಬೇರೆ ಬೊಗಳ್ತಾ ಇದ್ದಾವೆ. ಹೋನಾ? ಇನ್ನೇನು ಕ್ಯಾಮ್ರಾ ಈಸ್ ಅಂತೂ ಇಂತೂ ರೆಡಿ ಆಗಿಬಿಟ್ಟು ಎಲ್ಲರೂ ಕೆಳಗೆ ಬಂದಾಯಿತು. ಮತ್ತು ನಮ್ಮಮ್ಮ, ನಮ್ಮ ಅಜ್ಜಿ, ನಮ್ಮ ಅಣ್ಣವರೆಲ್ಲ ಆಲ್ರೆಡಿ ಬಂದು ಕಾರಲ್ಲಿ ಕೂತವ್ರೆ ಫ್ರೆಂಡ್ಸ್. ಮತ್ತು ನಾನು ಈ ಒಂದು ಕ್ಲಿಪ್ನ ಮ್ಯೂಟ್ ಮಾಡೋದಕ್ಕೆ ರೀಸನ್ ಏನಪ್ಪ ಅಂದರೆ, ನಮ್ಮ ಅಣ್ಣ ಕಾರಲ್ಲಿ ಆಡೋಕ್ಕಿದ್ನು. ಅದಕ್ಕೆ ಒಂದು ಕಾಪಿರೇಟ್ ಕ್ಲೈಮ್ ಅನ್ನೋ ಒಂದು ಇದು ಬರುತ್ತಂತ ನಾನು ಮ್ಯೂಟ್ ಮಾಡಿದ್ದೀನಿ. ಮತ್ತು ಫ್ರೆಂಡ್ಸ್, ನಾವು ಇಲ್ಲಿಂದ ಕಾರ್ ಬಿಡೋಷ್ಟರಲ್ಲಿ 5 ಗಂಟೆ ಆಗಿತ್ತು. ಸೊ ಇಲ್ಲಿಂದ ನಾವು ನಮ್ಮೂರು ತಲುಪೋಷ್ಟರಲ್ಲಿ ಅರೌಂಡ್ ಒಂದು 6:30 ಆಗುತ್ತೆ. ಡಿಪೆಂಡ್ ಆನ್ ಟ್ರಾಫಿಕ್. ಬೆಳಗಿನ ಜಾವ ಅಷ್ಟೊಂದು ಟ್ರಾಫಿಕ್ ಇಲ್ಲ ಅಂದ್ಕೊಂಡಿದ್ದೀನಿ. ಸೊ ಟ್ರಾಫಿಕ್ ಇಲ್ಲ ಫ್ರೆಂಡ್ಸ್, ಜಾಸ್ತಿ ಟ್ರಾಫಿಕ್ ಇಲ್ಲ. ಮತ್ತು ಅಂತೂ ನಮ್ಮೂರ ಹತ್ರ ತಲುಪಿದ್ವಿ. ನಮ್ಮಮ್ಮ ಬಂದು ಹೂವು ತೊಗೊಬೇಕಂದ್ರು. ಸೊ ಹೂವು ತೊಗೊತಾ ಇದ್ವಿ. ಅಷ್ಟೊತ್ತು ಬೆಳಿಗ್ಗೆ
6 ಗಂಟೆಗೆ ಹೂವು ಅಂಗಡಿ ಓಪನ್ ಆಗಿತ್ತು ಫ್ರೆಂಡ್ಸ್. ಆ್ಯಕ್ಚುಲಿ ಇದು ತಳಿ ಅಂತ ಈ ಊರು. ಇಲ್ಲಿಂದ ಒಂದು 7 ಕಿಲೋಮೀಟ್ರ್ ಇದೆ ನಮ್ಮೂರು ಹೋಗೋದಕ್ಕೆ. ನಮ್ಮಮ್ಮ ಹೋಗ್ಬೇಕಂದ್ರು, ಹೂವು ತಗೊಂಡ್ವಿ. ಹತ್ತತ್ರ ನಮ್ಮೂರ ಹತ್ರ ಹೋಗ್ತಾ ಇದ್ದೀವಿ ಫ್ರೆಂಡ್ಸ್. ಬಂದ್ಬಿಟ್ಟು ನಮ್ಮೂರ ಹತ್ರ ಹತ್ತತ್ರ ಇಲ್ಲಿ ಸ್ವಲ್ಪ ಹೂವು ತಗೊಬೇಕಿತ್ತು, ತಗೊಂಡ್ವಿ. ನಮ್ಮಣ್ಣ ಅಲ್ಲಿ ಕಾರ್ ನಿಲ್ಸವನೆ. ಆಲ್ರೆಡಿ ಯಾರೋ ಬೆಳಗ್ಗೆ ಇರ್ಮುಡಿಗೂ ಒಂದು ನಡೀತಾ ಇದೆ ಅನ್ಸುತ್ತೆ, ಹೋಗ್ತಾವ್ರೆ. ಟೀ ಕುಡಿಯೋಕೆ ನಿಲ್ಸಿದ್ದೀವಿ ಇಲ್ಲಿ. ನಮ್ಮ ಮನೆ ಟೀ ತರಕ್ಕೆ ಹೋಗವನೆ. ಬನ್ನಿ ನಾವು ಕಾರಲ್ಲಿ ಕುತ್ಕೊಂಡು ನೋಡೋಣ ಸ್ವಲ್ಪ. ಯಪ್ಪ ಚಳಿ ಫ್ರೆಂಡ್ಸ್, 6 ಗಂಟೆ ಆಯಿತು. 6 ಗಂಟೆ ಆದ್ರೂ ಈ ಕಡೆ ಫುಲ್ ಚಳಿ. ಅಪ್ಪ ಚೆನ್ನಾಗಿದೆ ಟೀ. ಚೆನ್ನಾಗಿದೆ, ತುಂಬಾ ಚಳಿ ಆಗ್ತಾ ಇದೆ. ಈ ಕಡೆ ನಮ್ಮೂರ ಕಡೆ ಸಿಕ್ಕಾಪಟ್ಟೆ ಚಳಿ. ಬೆಳಗ್ಗೆ 5 ಗಂಟೆ ಆದ್ರೆ ಸಾಕು, ಏನು ಮಂಜು, ಸರಿಯಾದ ಮಂಜು ಫ್ರೆಂಡ್ಸ್ ಈ ಕಡೆ ಎಲ್ಲ. ಹಳ್ಳಿ ಕಡೆ ಚಳಿಗೆ ಇನ್ನ ಸ್ವಲ್ಪ ಹೋಗ್ಬೇಕು ನಮ್ಮ ಊರಿಗೆ. ಆ್ಯಕ್ಚುಲಿ ನಮ್ಮ ಊರು ಬಂದು ಕರ್ನಾಟಕ ಬಾರ್ಡ್ರಲ್ಲಿ ಇರೋದು ನಮ್ಮೂರು. ಹೋಗ್ತಾ ಇದ್ವಿ, ತಮಿಳ್ನಾಡು ಮೇಲೆ ಹೋಗ್ಬೇಕಲ್ಲಿ. ನಮ್ಮ ಅಪ್ಪವರು ಅವಾಗ ಹೇಳ್ದಂಗೆ ಬೆಳಗ್ಗೆನೇ ಹೋಗೋರೆ. ಅಯ್ಯಪ್ಪ ಬಂದಾಗೆ ಅನಿಸಿಲ್ಲ ಫ್ರೆಂಡ್ಸ್. ಕಾರಲ್ಲಿ 1 ಅವರಲ್ಲಿ ಬಂದ್ಬಿಟ್ವಿ. ಸೇಮ್ ಮನೇಲಿ ಹೆಂಗೆ ಕೂತಿದ್ದೋ ಅದೇ ಥರ ಕುತ್ಕೊಂಡು ಬಂದಿದ್ದೀವಿ. ತಿರ್ಗಾ ಹೋಗ್ಬಿಡ್ಬೇಕು ಒಂದು ಮಧ್ಯಾಹ್ನ ಅಷ್ಟೇ. ನಮ್ಮ ಅಪ್ಪವರು ಬಸ್ ಎಕ್ಸ್ಬಿಟ್ಟು ತಿರ್ಗಾ ನಾವು ರಿಟರ್ನ್ ಆಗಬೇಕು ಬೆಂಗಳೂರಿಗೆ. ಕೆಲಸ ಇದೆ ಮನೇಲಿ, ನಮ್ಮಮ್ಮನ ಕೆಲಸ ಐತೆ. ನನಗೂ ಕೆಲಸ ಐತೆ. ನಾನು 2 ಗಂಟೆಗೆ ಹೋಗ್ಬೇಕು, ಹೋಗೋಕ್ಕಾಗಲ್ಲ. ಸೊ ನೈಟ್ ಹೋಗ್ತೀನಿ ನಾನು. ನಮ್ಮ ಅಮ್ಮನಿಗೂ ಐತೆ. ನಮ್ಮಮ್ಮ ಒಂದು 1:30-2 ಗಂಟೆಗೆ ಟ್ರೈ ಮಾಡಬೇಕು ಹೋಗೋಕ್ಕೆ. ನನಗೆ ತಿಳಿದ ಮಟ್ಟಿಗೆ ಹೋಗೋಕ್ಕಾಗಲ್ಲ ಅಂದ್ಕೊತೀನಿ. ಟ್ರೈ ಮಾಡೋಣ, ನೋಡೋಣ ಎಷ್ಟೊತ್ತಿಗೆ ಹೋಗ್ತಾರೆ ಅವರು. ವರ್ಷನೂ ಅವ್ರು ಹೋಗೋಷ್ಟಲ್ಲೇ ಯಾರೋ ಆಲ್ಮೋಸ್ಟ್ ಒಂದು 2-3 ಗಂಟೆ ಆಗಿಬಿಡುತ್ತೆ. ಅವ್ರನ್ನ ಬಿಟ್ಬಿಟ್ಟು ಬಸ್ ಹತ್ಸ್ಬಿಟ್ಟು ಬರೋದು. ಈ ವರ್ಷ ನೋಡೋಣ ಹೆಂಗೆ ಇರ್ಮುಡಿ ಆಗಿ ಸ್ವಲ್ಪ ಹೊತ್ತಿದ್ದು ಬರೋಣ ಅಂತ ಹೋಗ್ತಾ ಇದ್ವಿ. ಅಲ್ಲಿ ಹೋದ್ಮೇಲೆ ಮನಸ್ಸು ಯಾವ ರೀತಿ ಚೇಂಜ್ ಆಗುತ್ತೋ ಹೇಳೋಕ್ಕಾಗಲ್ಲ. ಅಲ್ಲಿ ಜನಗಳು ನೋಡೋಷ್ಟಲ್ಲ ನಮ್ಮ ರಿಲೇಷನ್ಸ್ ಎಲ್ಲ ನೋಡಿದ ತಕ್ಷಣ ನಾವು ಅಲ್ಲೇ ಇರಬೇಕು ಅನ್ನೋ ಒಂದು ಫೀಲಿಂಗ್ ಬಂದುಬರುತ್ತೆ. ಇನ್ನೊಂದು 7 ಕಿಲೋಮೀಟ್ರ್ ಅಷ್ಟೇ, ಇನ್ನೊಂದು 10 ನಿಮಿಷ ಹೋಗ್ಬಿಡ್ತೀವಿ. ನಮ್ಮ ಅಣ್ಣನ ಅಲ್ಲಿ ಕುಡಿತಾವನೆ ಟೀ, ಅಲ್ಲಿ ನೋಡಿ ನಮ್ಮ ಅಣ್ಣನ ಕುಡಿತಾವನೆ. ನಮ್ಮ ಅಜ್ಜಿ ಮೂರು ದಿನ ನಮ್ಮ ಮನೇಲೇ ಇದ್ಲು. ನಮ್ಮ ಅಜ್ಜಿ ಪಾಪ ನಮ್ಮ ತಾತನ ಏನು ಅನ್ಕೊಂಡಿರ್ತಾರೆ ಏನು. ನಮ್ಮ ಅಜ್ಜಿ ಇದನ್ನೆಲ್ಲ ನಮ್ಮ ಅಪ್ಪ ಅವ್ರನ್ನ ಕಳಿಸ್ಬಿಟ್ಟು ನಮ್ಮ ಅಜ್ಜಿನ ನಾವು ಅವ್ರ ಊರಲ್ಲಿ ಬಿಟ್ಬಿಟ್ಟು ನಾವು ಹೋಗ್ಬೇಕು. ಟಾಟಾ. ಈಗ ಇಳಿದಿದೆ ಫ್ರೆಂಡ್ಸ್, ಊರಿಗೆ ಬಂದ್ವಿ. ಇರ್ಮುಡಿ 6 ಗಂಟೆ 6:15ಗೆಲ್ಲ ಸ್ಟಾರ್ಟ್ ಆಗುತ್ತೆ ಅಂತ ಹೇಳಿದ್ರು. ನಾವು ಇಲ್ಲಿ ಬರೋಷ್ಟರಲ್ಲಿ 6:30 ಆಗಿತ್ತು. ಬಂದು ನೋಡ್ತೀವಿ ಯಾರೂ ಎದ್ದೇ ಇಲ್ಲ. ಸೊ ಇರ್ಮುಡಿ ಎಷ್ಟೊತ್ತಾಗುತ್ತೋ ಗೊತ್ತಿಲ್ಲ. ನಮ್ಮ ಚಿಕ್ಕಮ್ಮ ಅವ್ರ ಮನೆ ಹತ್ರ ಬಂದಿದ್ವಿ. ನಾವೇ ಹೋಗಿ ಅವ್ರನ್ನ ಎಬ್ಬಿಸ್ಬೇಕನ್ಸುತ್ತೆ. ಬನ್ನಿ ನೋಡೋಣ. ಇರ್ಮುಡಿ ಕಟ್ಟೋದಕ್ಕಿಂತ ಮುಂಚೆ ಯಾರೆಲ್ಲ ಒಂದು ಮಾಲೆ ಹಾಕಿರ್ತಾರೋ ಅವ್ರವ್ರ ಮನೆ ಹತ್ರ ಹೋಗ್ಬಿಟ್ಟು ಅವ್ರವ್ರ ಫ್ಯಾಮ್ಲಿ ಅವ್ರ ಜೊತೆ ಎಲ್ಲ ಪಾದಪೂಜೆ ಮಾಡಿಕೊಂಡು ಅನಂತರ ಕರ್ಕೊಬಂದು ದೇವಸ್ಥಾನ ಹತ್ರ ಬಿಟ್ಟು ಆಮೇಲೆ ಇರ್ಮುಡಿಯನ್ನು ಕಟ್ತಾರೆ. ಅದೇ ಥರ ಒಬ್ಬೊಬ್ಬರು ಆಗ ಅವ್ರ ಮನೆ ಹತ್ರ ಎಲ್ಲ ಒಂದು ಪಾದಪೂಜೆನ ಮಾಡಿಸ್ಕೊಂಡು ಕರ್ಕೊಬಂದು ದೇವಸ್ಥಾನದಲ್ಲಿ ಬಿಟ್ಟು ಅನಂತರ ಕೆಲವೊಂದು ಮನೆಗಳಾದ ನಂತರ ನಮ್ಮ ಮನೆ ಹತ್ರನೂ ಬಂದರು. ಅಲ್ಲಿ ನಮ್ಮ ತಂದೆಯವರು ಯಾರೆಲ್ಲ ನಮ್ಮ ಫ್ಯಾಮಿಲಿಯಲ್ಲಿ ದೊಡ್ಡವರು ಇದ್ದಾರೋ ಅವರಿಗೆಲ್ಲ ಪಾದಪೂಜೆ ಮಾಡಿ ಅನಂತರ ನಾವು ನಮ್ಮ ತಂದೆಗೆ ಪಾದಪೂಜೆ ಮಾಡಿ ಅನಂತರ ಅಲ್ಲಿ ಒಂದು ಸ್ವಲ್ಪ ಭಜನೆ ನಡೀತು. ಆ ಭಜನೆ ಎಲ್ಲ ನೋಡ್ಕೊತ ಆಮೇಲೆ ಒಂದು ಮಟ್ಟಕ್ಕೆ ಹೋಗಿ ನಾವು
ಒಂದು ಇರುಮುಡಿ ಕಟ್ಟುವಂತಹ ಒಂದು ದೇವಸ್ಥಾನ ಹತ್ರ ಹೋಗಿ ಜಾಯ್ನ್ ಆದ್ವಿ. ಅಲ್ಲೋಗಿ ಜಾಯ್ನ್ ಆಗೋ ಅಷ್ಟರಲ್ಲಿ ಅರೌಂಡ್ ಒಂದು 8 ಗಂಟೆ 9 ಗಂಟೆ ಆಗಿತ್ತು. ಅನಂತರ ಇರುಮುಡಿ ಕಟ್ಟಕ್ಕೆ ಸ್ಟಾರ್ಟ್ ಮಾಡಿದ್ರು. ಇರುಮುಡಿ ಕಟ್ಟಿ ಆನಂತರ ಬಸ್ ಆಲ್ರೆಡಿ ವೆಯ್ಟ್ ಮಾಡ್ತಾಯಿತ್ತು ಒಂದು ಬಸ್ ಸ್ಟ್ಯಾಂಡಲ್ಲಿ. ಅಂದರೆ ನಮ್ಮ ಊರಿಂದ ಒಂದು ಅರ್ಧ ಕಿಲೋಮೀಟ್ರ್ ದೂರದಲ್ಲಿ ಬಸ್ ವೆಯ್ಟ್ ಮಾಡ್ತಾಯಿತ್ತು. ಅಂದರೆ ಅಲ್ಲೊಂದು ದೇವಸ್ಥಾನ ಇದೆ, ಶನಿ ಮಹತ್ವ ದೇವಸ್ಥಾನ, ಮತ್ತು ನಮ್ಮೂರು ದೇವಿಯಾದಂತಹ ಮಾರಮ್ಮನ ದೇವಸ್ಥಾನ ಇದೆ. ಅಲ್ಲೆಲ್ಲ ಪೂಜೆ ಮಾಡಿಕೊಂಡು ಆನಂತರ ಬಸ್ಸಿಗೆ ಪೂಜೆ ಮಾಡಿ ಆಮೇಲೆ ಬಸ್ ಹತ್ತೋದವರು. ಬನ್ನಿ ನಿಮ್ಗೆ ಅದನ್ನೆಲ್ಲ ತೋರಿಸ್ತೀನಿ. ಬಸ್ ಹತ್ತೋದನ್ನೆಲ್ಲ ನಿಮಗೆಲ್ಲ ತೋರಿಸ್ತೀನಿ ನೋಡಬೇಕಾದ್ರೆ. ನೋಡಿಲ್ಲೇ ಹಾಯ್ ಹೇಳು. ಹಾಯ್ ಎಲ್ರು. ಹಾಯ್ ಫ್ರೆಂಡ್ಸ್ ಅನು. ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಎಲ್ರಿಗೂ ನಮಸ್ಕಾರ. ಎಲ್ರು ಹೇಗಿದ್ದೀರಾ? ಊಟ ಆಯ್ತಾ? ಊಟ ಆಗಿಲ್ಲ. ಆಯ್ತಾ? ಇವಾಗ ನಾವೆಲ್ಲನೂ ಎಲ್ಲರೂ ನಮ್ಮ ಮಾವವ್ರನ್ನ ಬಸ್ ಹತ್ಸಕ್ಕೆ ಹೋಗ್ತಾ ಇದ್ದೀವಿ. ಇವಾಗ ಎಲ್ಲರೂ ನಮ್ಮ ಮಾವನ ಬಸ್ಸಕ್ಕೆ ಹೋಗ್ತಾ ಇದೀವಿ ಫ್ರೆಂಡ್ಸ್. ಬನ್ನಿ ಬಿಟ್ಬಿಡೋಣ ಬರ್ರಿ ಫ್ರೆಂಡ್ಸ್. ಬಸ್ಸಕ್ಕೆ ಬೇಕು ಅಂದ್ರೆ ಕುತ್ಕೊಬೇಕಂತೀರಾ? ಹೋಗ್ತಾ ಏನು ಹಾಯ್ ಹಲೋ ಎಕ್ಸ್ಕ್ಯೂಸ್ ಮೀ. ಹಲೋ ಎಕ್ಸ್ಕ್ಯೂಸ್ ಮೀ. ನೀವು ಕರೆ ಮಾಡುತ್ತೀರಾ ವ್ಯಕ್ತಿ? ಫೋನ್ ಅಲ್ಲ ಇದು, ಫೋನ್ ಅಲ್ಲ ಇದು. ಎಲ್ಲೋದ್ರೂ ಬರ್ತೀವಿ. ಹೆಂಗೋ ಫೈನಲಾಗಿ ಒಂದು ಮಟ್ಟಿಗೆ ಶನಿ ಮಹಾತ್ಮ ದೇವಸ್ಥಾನ ಹತ್ರ ಬಂದ್ವಿ. ಅಲ್ಲಿ ಈಗ ಬಸ್ಸಿಗೆ ಪೂಜೆ ಮಾಡ್ತವ್ರೆ. ಬಸ್ಸಿಗೆ ಪೂಜೆ ಮಾಡಿ ಬಸ್ಸು ಏನು ಎತ್ತೋದೆ, ಎಲ್ಲರೂ ಸೇರಿ ಬಸ್ಸಿಗೆ ಪೂಜೆ ಮಾಡ್ತಾರೆ. ನಮ್ಮ ಅಪ್ಪ ಸಹ 2 ಬಸ್ ಬಂದಿತ್ತು. ಅದರಲ್ಲಿ ಮುಂದೆ ಇರೋ ಬಸ್ಸಲ್ಲಿ ನಮ್ಮ ಅಪ್ಪ ಕೂತಿದ್ರು. ಲಗೇಜ್ ಎಲ್ಲ ಪ್ಯಾಕ್ ಮಾಡಿ ಒಳಗಿಟ್ಟು ಆನಂತರ ಮತ್ತೊಮ್ಮೆ ನಮ್ಮ ಅಪ್ಪನ ಹತ್ರ ಮಾತಾಡಿಕೊಂಡು ಅವನ ಕಳಿಸಿದ್ವಿ. ಆನಂತರ ಬಸ್ಸು ಮೂವ್ ಆಗೋಕ್ಕೆ ಸ್ಟಾರ್ಟ್ ಆಯಿತು. ನಮ್ಮಪ್ಪ ಮತ್ತು ನಮ್ಮ ಊರಿನವ್ರು ಎಲ್ಲರನ್ನೂ ಖುಷಿಯಾಗಿ ದೇವಸ್ಥಾನಕ್ಕೆ ಕಳಿಸಿ ನಂತರ ನಾವು ಬೆಂಗಳೂರಿಗೆ ಹೋಗೋಣ ಅಂದ್ಬಿಟ್ಟು ಎಲ್ಲರೂ ಸೇರಿ ಕಾರ್ ಹತ್ತಿದ್ವಿ. ಫ್ರೆಂಡ್ಸ್ ನೋಡ್ತಾ ಇದ್ರಲ್ಲ ಫ್ರೆಂಡ್ಸ್, ಇಷ್ಟು ಇವತ್ತಿನ ಒಂದು ಲಾಗ್. ನಮ್ಮ ಇವತ್ತಿನ ಒಂದು ಲಾಗ್ ನಿಮಗೆಲ್ಲ ಇಷ್ಟ ಆಗಿರುತ್ತೆ ಅಂದ್ಕೊಂಡಿದ್ದೀನಿ. ಮತ್ತು ನಮ್ಮೂರು ಸಹ ನಮ್ಮೂರಿನವರೆಲ್ಲ ನಿಮಗೆ ತುಂಬ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ದಯವಿಟ್ಟು ಫ್ರೆಂಡ್ಸ್ ಈ ಒಂದು ವಿಡಿಯೋ ನೀವು ಯಾರೆಲ್ಲ ನೋಡ್ತಾಯಿದ್ರು ಲೈಕ್ ಮಾಡಿ, ಮತ್ತು ನಿಮ್ಮ ಫ್ರೆಂಡ್ಸ್ ಮತ್ತು ನಿಮ್ಮ ರಿಲೇಟಿವ್ಸ್ಗೆ ಈ ಒಂದು ವಿಡಿಯೋನ ಶೇರ್ ಮಾಡಿ. ನೀವು ಶೇರ್ ಮಾಡೋದ್ರಿಂದಲೇ ನಮಗೆ ಇನ್ನೂ ಹೆಚ್ಚು ವ್ಯೂಸ್ ಬರೋದಕ್ಕೆ ಸಾಧ್ಯ ಆಗುತ್ತೆ, ಮತ್ತು ನಾವು ಇನ್ನೂ ಹೆಚ್ಚು ವಿಡಿಯೋ ಮಾಡೋದಕ್ಕೆ ಒಂದು ಪ್ರೋತ್ಸಾಹ ಆಗುತ್ತೆ. ಮತ್ತು ಈ ಒಂದು ವಿಡಿಯೋನ ದಯವಿಟ್ಟು ಲೈಕ್ ಮಾಡಿ. ಮತ್ತು ಯಾರೆಲ್ಲ ನಮ್ಮ ಒಂದು ಯೂಟ್ಯೂಬ್ ಚಾನಲ್ಗೆ ಫಸ್ಟ್ ಟೈಮ್ ವಿಸಿಟ್ ಮಾಡ್ತಾಯಿದ್ರು ಅವರು ನಮ್ಮ ಈ ಒಂದು ಯೂಟ್ಯೂಬ್ ಚಾನಲ್ನ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಡಿ. ನೀವು ಸಬ್ಸ್ಕ್ರೈಬ್ ಮಾಡೋದ್ರಿಂದ ನಮಗೆ ಇನ್ನೊಂದು ಮೋಟಿವೇಶನ್ ಇನ್ನೂ ಎಕ್ಸ್ಟ್ರಾ ವೀಡಿಯೋ ಮಾಡೋದಕ್ಕೆ. ಕನ್ನಡದಲ್ಲಿ ಯೂಟ್ಯೂಬರ್ಸ್ ತುಂಬ ಕಡಿಮೆ ಇದ್ದಾರೆ, ಬೇರೆ ಭಾಷೆಗಳಿಗೆ ಕಂಪೇರ್ ಮಾಡೋದಾದರೆ ತುಂಬಾ ಕಡಿಮೆ ಇದ್ದಾರೆ. ಬರೋಣ ಎಲ್ಲರೂ ಯೂಟ್ಯೂಬಲ್ಲಿ ಸ್ವಲ್ಪ ಎಂಟರ್ಟೈನ್ಮೆಂಟ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡೋಣ. ನನಗೆ ಇಷ್ಟೇ ಫ್ರೆಂಡ್ಸ್ ಇವತ್ತಿನ ಈ ಒಂದು ವಿಡಿಯೋ. ಧನ್ಯವಾದಗಳು.